8ನೇ ತರಗತಿಯ 13ನೆಯ ಪಾಠ ಚುಂಬಕ್ ಹೈ ಧರ್ತಿ ಹಮಾರಿ. ಅಂದರೆ ಏನರ್ಥ? ನಮ್ಮ ಈ ಭೂಮಿಗೂ ಸಹ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತಕ್ಕಂಥದ್ದು. ಅಂದರೆ ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸ್ತಕ್ಕಂತಹ ಒಂದು ಶಕ್ತಿ ಈ ಭೂಮಿಗೆ ಇದೆ. ಚುಂಬಕ್ ಅಂದರೆ ಮ್ಯಾಗ್ನೆಟ್ ನೋಡ್ತೀವಲ್ವ, ಆ ಮ್ಯಾಗ್ನೆಟ್ ಏನು ಮಾಡುತ್ತೆ, ಕಬ್ಬಿಣದ ತುಂಡುಗಳನ್ನು ಅದುರುಗಳನ್ನು ಅದು ತನ್ನೆಡೆಗೆ ಆಕರ್ಷಣೆ ಮಾಡುತ್ತೆ. ಹಾಗೆಯೇ ಭೂಮಿ ಸಹ ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಣೆ ಮಾಡುತ್ತೆ. ಈ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದನೇ ನಾವು ಈ ಭೂಮಿ ಮೇಲೆ ಹೀಗೆ ಬದುಕ್ತಾ ಇರತಕ್ಕಂಥದ್ದು. ಈ ಒಂದು ಕವಿತೆಯಲ್ಲಿ ಏನನ್ನು ಹೇಳಿದ್ದಾರೆ ಅಂದರೆ, न्यूटन ने पेड़ से गिरते सेब को देखा और खोजबीन करके पता लगा कि धरती में चुंबकीय गुण होता है. ನೀವು ಐಸಾಕ್ ನ್ಯೂಟನ್ನ ಹೆಸರನ್ನು ನೀವು ಕೇಳಿರ್ತೀರಾ. ಅವರು ಯಾವ ರೀತಿ ಒಂದು ಮರದ ಕೆಳಗಡೆ ಸೇಬಿದ್ದಿರ್ತಕ್ಕಂಥದ್ದನ್ನು ನೋಡ್ತಾರೆ ಮತ್ತು ಅದ್ರ ಬಗ್ಗೆ ಪ್ರಯೋಗಗಳನ್ನು ಮಾಡಿ, ಖೋಜ್ಬೀನ್ ಅಂದರೆ ಸಂಶೋಧನೆಯನ್ನು ಮಾಡಿ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಹೇಗೆ ಗುರುತಿಸ್ತಾರೆ ಅಂತಕ್ಕಂಥದ್ದನ್ನು ಒಂದು ಸರಳವಾದಂತಹ ಪದ್ಯದ ರೂಪದಲ್ಲಿ ಇಲ್ಲಿ ನಿಮಗೆ ಹೇಳಲಾಗಿದೆ. ಇಲ್ಲಿ ಆ ಒಂದು ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಫೇಮಸ್ ಆದಂಥ ಈ ಒಂದು ಚಿತ್ರವನ್ನು. ಇಲ್ಲಿ ಸೇಬು ಮರದಿಂದ ಕೆಳಗಡೆ ಬೀಳ್ತಾ ಇದೆ. ನಾವಾಗಿದ್ದರೆ ಎಷ್ಟೋ ಶತಮಾನಗಳಿಂದನೂ ಕೂಡ ಅದನ್ನು ನೋಡಿಕೊಂಡೇ ಬಂದಿದ್ದೀವಿ. ಆದರೆ ಯಾಕೆ ಬಿತ್ತು, ಅಲ್ಲೇ ಯಾಕಿರಲಿಲ್ಲ, ಗಾಳಿಯಲ್ಲೇ ಯಾಕೆ ತೇಲಿಲ್ಲ, ಅಥವಾ ಮೇಲಕ್ಕೆ ಯಾಕೆ ಹೋಗಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡಿದ್ರಿಂದ ಈ ಒಂದು ಥಿಯರಿ ಏನು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತಕ್ಕಂಥ ಒಂದು ಥಿಯರಿ ನ್ಯೂಟನ್ ಅವರು ನಮಗೆ ಕೊಡೋದಕ್ಕೆ ಸಾಧ್ಯ ಆಯಿತು. ಏನು ಹೇಳುತ್ತೆ ಈ ಕವಿತೆ ಅಂದರೆ, ಯಾವುದೇ ಒಂದು ಸಹಜವಾದಂಥ ಒಂದು ವಿಷಯವನ್ನು ಕೂಡ ನಾವು ವಿಶ್ಲೇಷಿಸಿ ನೋಡಬೇಕು. ಅಷ್ಟೇ ಅಲ್ಲ, ಅದರ ಬಗ್ಗೆ ಗಹನವಾದಂತಹ ನಾವು ಅಧ್ಯಯನ ಮಾಡ್ತಾ ಇದ್ದರೆ ಗಹನವಾಗಿ ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು, ಜಿಜ್ಞಾಸೆ ನಮಗೆ ಇರಬೇಕು, ತಿಳ್ಕೊಳ್ಬೇಕಾದಂತಹ ಆಸಕ್ತಿ ಇರಬೇಕು. ನಮ್ಮ ಓದಿನಲ್ಲಾಗಲಿ ನಮ್ಮ ನಿತ್ಯದ ಜೀವನದಲ್ಲಾಗಲಿ ಈ ಒಂದು ಜಿಜ್ಞಾಸೆ ಭಾಳ ಮುಖ್ಯ ಅಂತಕ್ಕಂಥ ಮಾತು ಈ ಕವಿತೆ ಹೇಳುತ್ತೆ. ಏಕ್ ಯುವಕ್ ಥಾ ಬುದ್ಧಿಮಾನ್ ಐಸಾಕ್ ನ್ಯೂಟನ್ ಉಸ್ಕಾ ನಾಮ್. ಒಬ್ಬ ಯುವಕ ಇದ್ದ, ಬುದ್ಧಿವಂತ ಆಗಿದ್ದ, ಐಸಾಕ್ ನ್ಯೂಟನ್ ಅವನ ಹೆಸರಾಗಿತ್ತು. ಏಕ್ ದಿನ ಬೈಠಾ ಬಗೀಚೆ ಮೇ. ಒಂದು ದಿನ ಆ ಯುವಕ, ಆ ಬುದ್ಧಿವಂತ ಯುವಕ ಅಂದರೆ ಐಸಾಕ್ ನ್ಯೂಟನ್ ಒಂದು ಉದ್ಯಾನವನದಲ್ಲಿ ಕುತ್ಕೊಂಡಿದ್ದ. ಡೂಬಾ ಗಹರಿ ಸೋಚ್ ಮೇ. ಯಾವುದೋ ಒಂದು ಆಲೋಚನೆ ಮಾಡ್ತಾ, ಗಹರಿ ಸೋಚ್ ಅಂದರೆ ಆಳವಾದ ಯೋಚನೆಯನ್ನು ಮಾಡ್ತಾ ಆತ ಅಲ್ಲಿ ಇದ್ದ. ಪೇಡ್ ಸಿಗಿರ ಏಕ್ ಸೇಬ್ ಲಾಲ್. ಒಂದು ಸೇಬೆ ಹಣ್ಣು ಆ ಮರದ ಮೇಲಿಂದ ಬಿತ್ತು. ಅಂದರೆ ಯಾವ ಮರದ ಕೆಳಗಡೆ ಕುತ್ಕೊಂಡಿದ್ದ ಆತ? ಒಂದು ಸೇಬೆ ಹಣ್ಣಿನ ಮರದ ಕೆಳಗಡೆ ಕುತ್ಕೊಂಡಿದ್ದ. ಸೇಬ್ ಉಠಾಯ ಪೇಡ್ ಕೋ ದೇಖ. ಆ ಒಂದು ಸೇಬೆ ಹಣ್ಣನ್ನು ತನ್ನ ಕೈಯಲ್ಲಿ ಎತ್ಕೊಂಡ ನ್ಯೂಟನ್ನು ಮತ್ತೆ ಆ ಮರವನ್ನು ನೋಡ್ದ. ಊಪರ್ ದೇಖ ನೀಚೆ ದೇಖ. ಮೇಲೆ ನೋಡ್ದ. ಊಪರ್ ಅಂದರೆ ಮೇಲೆ, ನೀಚೆ ಅಂದರೆ ಕೆಳಗಡೆ, ದೇಖ ಅಂದರೆ ನೋಡೋದು. ಆ ಒಂದು ಸೇಬೆ ಹಣ್ಣನ್ನು ಕೈಯಲ್ಲಿ ಎತ್ಕೊಂಡು ಆ ಮರವನ್ನು ನೋಡಿ ಮೇಲೆ ನೋಡ್ದ ಮತ್ತು ಕೆಳಗಡೆ ನೋಡ್ದ. ಸೇಬ್ ಕೋ ಉಸ್ನೆ ಫಿರ್ಸೆ ಫೇಂಕ. ಆ ಒಂದು ಸೇಬೆಹಣ್ಣನ್ನು ಸುಮ್ಮನೆ ಹಾಗೆ ಬಿಡಲಿಲ್ಲ. ಅದನ್ನೇನು ಮಾಡ್ದ, ಅದನ್ನು ಕೈಗೆ ಎತ್ಕೊಂಡು ಅದನ್ನು ಮತ್ತೆ ಮೇಲಕ್ಕೆ ಏನು ಮಾಡ್ದ, ಎಸ್ದ. ಫೇಂಕ್ನ ಅಂದರೆ ಎಸೆಯೋದು. ಸೇಬ್ ಆಯ ಫಿರ್ಸೆ ನೀಚೆ. ಇಲ್ಲಿ ಮತ್ತೆ ಆತ ಹೆಸರು ಕೂಡ ಆ ಸೇಬೆಹಣ್ಣು ಏನಾಯಿತು, ಮತ್ತೆ ಅದು ವಾಪಸ್ಸು ಕೆಳಗಡೆ ಬಂತು. ನೀಚೆ ಅಂದರೆ ಕೆಳಗಡೆ ಬಂತು. ದೇಖ್ ಕರ್ ಲಗಾ ಸೋಚನೆ. ಅದನ್ನು ಪದೇ ಪದೇ ಆ ಪ್ರಯೋಗವನ್ನು ಮಾಡಿ ಆತ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಯಾಕೆ ಮೇಲೇ ಉಳ್ಕೊಳ್ಳಲಿಲ್ಲ ಅಥವಾ ಮೇಲಕ್ಕೆ ಹಾರು ಹೋಗಲಿಲ್ಲ ಈ ಒಂದು ಸೇಬೆಹಣ್ಣು, ಯಾಕೆ ಕೆಳಗಡೆನೇ ಬಿತ್ತು ಅಂತಕ್ಕಂಥದ್ದನ್ನು ಆತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಆಖಿರ್ ಗಿರಾ ಕ್ಯೂ ನೀಚೆ. ಹೌದು, ಇದು ಯಾಕೆ ವಾಪಸ್ ಕೆಳಗಡೆ ಬಿತ್ತು, ಈ ಒಂದು ಪ್ರಶ್ನೆ ಆತನ ಮನಸ್ಸಲ್ಲಿ ಬಂತು. ಯಾಕದು ಬಿತ್ತು, ಗಿರ್ನ ಅಂದರೆ ಬೀಳೋದು, ಯಾಕೆ ಬಿತ್ತು ಅಂತ ಯೋಚನೆ ಮಾಡ್ದ. ಸೋಚ್ಕರ್ ಪತಾ ಲಗಾಯ. ಯೋಚನೆ ಮಾಡಿ ಸುಮ್ಮನಾಗಲಿಲ್ಲ. ಅದನ್ನು ಆ ಒಂದು ಥಿಯರಿಯನ್ನು ಹೇಳೋದಕ್ಕೋಸ್ಕರ ಒಂದಷ್ಟು ಸಂಶೋಧನೆಗಳನ್ನು ಆ ನ್ಯೂಟನ್ನು ಕೈಗೊಂಡ. ಖೋಜ್ ಬಿನ್ ಸಮಜಾಯ. ಆತ ಈ ಸಂಶೋಧನೆಯ ನಂತರ ನಮಗೆ ತಿಳಿಸಿದ್ದೇನಪ್ಪ ಅಂದರೆ, ಆತ ಕಂಡುಕೊಂಡಿದ್ದೇನಪ್ಪ ಅಂದರೆ, ಚುಂಬಕ್ ಬಂದ್ಕರ್ ಧರ್ತಿ ಹಮಾರಿ. ನಮ್ಮ ಒಂದು ಭೂಮಿ ಸಹ ಚುಂಬಕೀಯ ಶಕ್ತಿ ಇದೆ, ಆ ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸ್ತಕ್ಕಂತಹ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಆತ ಕಂಡುಹಿಡ್ದ. ಖೀಂಚೆ ವಸ್ತು ಅಪ್ನಿ ಓರ್ ಸಾರಿ. ಎಲ್ಲ ವಸ್ತುಗಳನ್ನು ಕೂಡ ಅದೇನು ಮಾಡುತ್ತೆ, ತನ್ನೆಡೆಗೆ ಎಳ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಆತ ಯೋಚನೆ ಮಾಡ್ದ. ಬಚ್ಚೋ ಮಕ್ಕಳೇ, ಯಹಿ ಹೈ ಗುಣ್ ಧರ್ತಿ ಕಾ. ಅಂದರೆ ಈ ನೆಲದ ಒಂದು ಗುಣ, ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸ್ತಕ್ಕಂಥದ್ದು, ಹಿಡಿದಿಟ್ಕೊಳ್ತಕ್ಕಂಥದ್ದು. ಯಾದ್ ರಖೋ ತುಮ್ ನಾಮ್ ನ್ಯೂಟನ್ ಕಾ. ಈ ಮಾತನ್ನು ಹೇಳಿದ್ದು ಮೊಟ್ಟ ಮೊದಲಿಗೆ ನ್ಯೂಟನ್. ಈ ನ್ಯೂಟನ್ನ ಹೆಸರನ್ನು ನೀವು ನೆನಪಲ್ಲಿಟ್ಕೊಳ್ರಿ. ಯಾದ್ ರಖೋ ಅಂದರೆ ನೆನಪಲ್ಲಿಟ್ಕೊಳ್ರಿ. ಈ ಒಂದು ಥಿಯರಿಯನ್ನು ಕೊಟ್ಟಂತಹ ನಮ್ಮ ವಿಜ್ಞಾನಿಗಳಾದಂತಹ ನ್ಯೂಟನ್ನ ಹೆಸರನ್ನು ನೀವು ನೆನಪಿಟ್ಕೊಳ್ರಿ ಅಂತಕ್ಕಂಥ ಮಾತನ್ನು ಈ ಪದ್ಯ ನಮಗೆ ಹೇಳ್ತಾ ಇದೆ. ಅಂದರೆ ತುಂಬ ಸರಳವಾದಂಥ ಪದ್ಯ. ಐಸಾಕ್ ನ್ಯೂಟನ್ ಆ ಒಂದು ತೋಟದಲ್ಲಿ ಕೂತ್ಕೊಂಡಾಗ
ಆತನ ಮುಂದೆ ಘಟಿಸಿರ್ತಕ್ಕಂಥ ಘಟನೆಯನ್ನು ಆತ ಏನು ಮಾಡ್ತಾನೆ, ವಿಶ್ಲೇಷಿಸಿ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಿರೂಪಿಸ್ತಾನೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು ಅಂತಕ್ಕಂಥದ್ದು ಈ ಪದ್ಯ ತುಂಬ ಸರಳವಾಗಿ ಹೇಳುತ್ತೆ. ಇದು ಈ ಒಂದು ಪದ್ಯದ ಸರಳ ವಿವರಣೆಯಾಗಿತ್ತು. ಮತ್ತೆ ಇನ್ನೊಂದು ಪಾಠದ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.